ಹಾಯ್ ಫ್ರೆಂಡ್ಸ್, ಲೀಲಾ ಪ್ರೇಮ್ಸ್ ಕಿಚನ್ಗೆ ನಿಮಗೆ ಸ್ವಾಗತ. ಇವತ್ತು ಕಾಳು ಮತ್ತು ತರಕಾರಿ ಹಾಕಿ ಖಾರ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: 1 ಬೌಲಷ್ಟು ಅವರೆಕಾಳು, 1 ಬೌಲಷ್ಟು ಆಲೂಗೆಡ್ಡೆ, 1 ಬೌಲಷ್ಟು ಬೀನ್ಸು ಮತ್ತು ಅರ್ಧ ಬೌಲು ಕ್ಯಾಪ್ಸಿಕಮು, ಅರ್ಧ ಬೌಲು ನೂಕೋಲು ಅಥವಾ ಗೆಡ್ಡೆಕೋಸು, ಎಣ್ಣೆ, ಉಪ್ಪು ಮತ್ತು ಒಂದು 5ರಿಂದ 6 ಟೊಮೆಟೊ, ಒಂದು 7-8 ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಒಂದು ದೊಡ್ಡ ಈರುಳ್ಳಿ ಮತ್ತು ಕರಿಬೇವು. ಇವಾಗ ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿನ ಬೇಯಿಸ್ಕೋಬೇಕು. ಅದೊಂದು ಕಡೆ ಬೇಯ್ತಾ ಇರಲಿ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾವು ಅವರೆಕಾಳು, ನೂಕೋಲು ಅಥವಾ ಗೆಡ್ಡೆಕೋಸು ಮತ್ತು 1 ಕಪ್ ಬೀನ್ಸು, ಆಲೂಗೆಡ್ಡೆ ಮತ್ತು ತೆಗೆದಿಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ಮು, ಇದನ್ನು ಇವಾಗ ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಎಷ್ಟು ಬೇಕು ಕುದಿಯೋದಕ್ಕೆ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನಾನಲ್ಲಿ ಬೆಳ್ಳುಳ್ಳಿ ತೋರಿಸೋದಕ್ಕೆ ಮರ್ತುಬಿಟ್ಟಿದ್ದೆ ಫ್ರೆಂಡ್ಸ್. ಬೆಳ್ಳುಳ್ಳಿ ಕೂಡ ಸಿಪ್ಪೆ ಬಿಡಿಸ್ಕೊಂಡು ಅದರಲ್ಲಿ ಹಾಕೋಬೇಕು ಬೇಯೋದಕ್ಕೆ. ಮತ್ತು ಸಾಲ್ಟ್. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಪ್ಲೇಟ್ ಮುಚ್ಕೊಂಡು. ಇವಾಗ ಇಲ್ಲಿ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಕೂಡ ಬೆಂದಿದೆ ನೋಡಿ. ಇಲ್ಲಿ ಇವಾಗ ತರಕಾರಿ ಚೆನ್ನಾಗಿ ಬೇಯ್ತಾ ಇದೆ. ಕಾಳಿನೊಂದು ಸ್ವಲ್ಪ ಬೇಯಬೇಕು. ಅಷ್ಟರಲ್ಲಿ ನಾವು ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದರಲ್ಲಿ ನಾನು ಟೊಮೆಟೊ ಬೇಯಿಸ್ಕೊಂಡು ಅದ್ರ ಮೇಲ್ಗಡೆ ಸಿಪ್ಪೆ ಕೂಡ ತೆಗೆದಿದ್ದೀನಿ ನೋಡಿ. ಇವಾಗ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಕೂಡ ರುಬ್ಕೊಂಡಿದ್ದೀವಿ. ಇವಾಗ ಒಂದು ಬಾಣಲೆ ಇಟ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಒಂದಿತ್ತಲ್ಲ, ಅದನ್ನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊಳ್ಳಿ ನೋಡಿ. ಇಲ್ಲಿ ಈರುಳ್ಳಿ ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ನಾವು ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೋಬೇಕು ನೋಡಿ. ಇವಾಗ ಇದಕ್ಕೆ ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ರುಬ್ಬಿಟ್ಕೊಂಡಿದ್ದಂಥ ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿನ ಇದಕ್ಕೆ ನಾವು ಸೇರಿಸ್ಕೋಬೇಕು ಈರುಳ್ಳಿ ಜೊತೆಗೆ. ಇದನ್ನ 1-2 ನಿಮಿಷ ನಾವು ಚೆನ್ನಾಗಿ ಕೈ ಆಡಿಸಿ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ, ಅದು 1-2 ನಿಮಿಷ ನಾವು ಅದನ್ನ ಕೈ ಆಡಿಸ್ಕೋಬೇಕಾಗುತ್ತೆ ನೋಡಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದಿ ಹತ್ತಬೇಕು ನೋಡಿ. ಚೆನ್ನಾಗಿ ಕುದೀತಾ ಇದೆ ಇವಾಗ ಮಸಾಲೆ. ಇವಾಗ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿದ್ದಂಥ ತರಕಾರಿನ ಇದ್ರ ಜೊತೆ ನಾವು ಸೇರಿಸ್ಕೋಬೇಕು ನೋಡಿ. ತರಕಾರಿ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅವರೆಕಾಳು ಕೂಡ ಚೆನ್ನಾಗಿ ಬೆಂದಿದೆ ಇದರಲ್ಲಿ ಫ್ರೆಂಡ್ಸ್. ಇಲ್ಲಿ ಅವರೆಕಾಳು ಬದಲು ನೀವು ತಡ್ನಿಕಾಳು ಹಾಕೋಬೋದು, ಬೀನ್ಸ್ ಕಾಳು ಹಾಕೋಬೋದು. ತಡ್ನಿಕಾಳು ಅಂತೂ ಹಸಿ ತಡ್ನಿಕಾಳು ತುಂಬಾ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಇವಾಗ ಇಲ್ಲದೇ ಇರೋ ಕಾರಣಕ್ಕೆ ನಾವು ಅವರೆಕಾಳನ್ನ ತೊಗೊಂಡಿದ್ದೀವಿ. ಇದು ಕೂಡ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾವು ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ ಸ್ವಲ್ಪ. ಮತ್ತು ಇದಕ್ಕೆ ನಾವು ಸಾಂಬಾರು ಪೌಡ್ರ್ ಕೂಡ ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇವಾಗ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನಾವು ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಗೊಜ್ಜು ಥರ ಬೇಕಾಗಿರೋದ್ರಿಂದ ಇವತ್ತು ನಾವಿಲ್ಲಿ ಓಟ್ ದೋಸೆ ಮಾಡ್ತಾಯಿದ್ದೀವಿ. ಅದಕ್ಕೆ ಸ್ವಲ್ಪ ಗೊಜ್ಜು ಥರ ಇರಬೇಕು. ಇದು ರೊಟ್ಟಿ, ಚಪಾತಿ ಮತ್ತು ಓಟ್ ದೋಸೆ, ನೀರು ದೋಸೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ. 1-2 ನಿಮಿಷ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಕೂಡ ಇದನ್ನು ಕುದಿಸ್ಕೊಂಡ್ರೆ ಅದೆಲ್ಲ ಫ್ಲೇವರ್ ಬಿಟ್ಕೊಂಡು ತುಂಬಾ ಫ್ಲೇವರಾಗಿ ಟೇಸ್ಟಿಯಾಗೂ ಇರುತ್ತೆ ಫ್ರೆಂಡ್ಸ್ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಖಾರ ಅಂತೂ, ತರಕಾರಿ ಖಾರ ತುಂಬಾ ಚೆನ್ನಾಗಿರುತ್ತೆ. ಹೊಟ್ಟೆ ತುಂಬಿದ್ರೂ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ನಾವಿದಕ್ಕೆ ಇವತ್ತಿಲ್ಲಿ ಓಟ್ ದೋಸೆನ ಮಾಡ್ಕೊತಾ ಇದ್ದೀನಿ. ಓಟ್ ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ ಇದು.
ನೋಡಿ ಇಲ್ಲಿ ಓಟ್ ದೋಸೆ ಕೂಡ ಇವಾಗ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.